ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು KEM ಮೂಲಕ ಬಿಡಲಾಗಿರುವಂಥ KSRP, IRB ಆ್ಯಂಡ್ KSISF ಪೊಲೀಸ್ ಕಾನ್ಸ್ಟೇಬಲ್ 2026ನೇ ಸಾಲಿನ ಅರ್ಜಿನ ಆರಂಭವಾಗಿದೆ. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ರಿಜಿಸ್ಟ್ರೇಷನಿಂದ ಹಿಡಿದು ಫೈನಲ್ ಸಬ್ಮಿಟ್ವರೆಗೂ ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಪೋಸ್ಟ್ ಮಾಡೋಷ್ಟರಲ್ಲಿ ಟೈಮ್ ಔಟ್ ಆಗಿದೆ, ಅಂದರೆ ಈಗ ಲಾಸ್ಟ್ ಡೇಟ್ ಏನೋ ಫಿನಿಶ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಅದೇ ಎಕ್ಸ್ಟೆಂಡ್ ಆಗಿದೆ. ಇದೇ ರೀತಿ ನೀವು ನೋಡಿಕೊಂಡು ಅಪ್ಲೈನ ಮಾಡ್ಕೋಬೋದು. ಇಲ್ಲ ನೆಕ್ಸ್ಟ್ ಟೈಮ್ ಬಿಟ್ಟಾಗೂ ಕೂಡ ಸೇಮ್ ಪ್ರೋಸೆಸ್ ಇರುತ್ತೆ, ನೋಡ್ಬೋದು. ಈಗ ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಈ ಥರ KEA ಹೋಮ್ ಅಂತ ಹಾಕಿ ಸರ್ಚ್ ಕೊಟ್ಟರೆ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ವೆಬ್ಸೈಟ್ ಓಪನ್ ಆಗಿದೆ. ಈ ವೆಬ್ಸೈಟ್ ಲಿಂಕ್ನ ಕೂಡ ನಾನು ಡೈರೆಕ್ಟಾಗಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ನೇಮಕಾತಿ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು KSRP ಅಂತ ಫಸ್ಟ್ ಒಂದು ಲಿಂಕ್ ನೋಡ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಎರಡು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ RPCಗೆ ಅಪ್ಲೈ ಮಾಡ್ತಾ ಇಲ್ಲ, KKಗೆ ಅಪ್ಲೈ ಮಾಡ್ತಾ ಇಲ್ಲ. ನಾನು RPC ಅಂತ ಚೂಸ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಿಂಕ್ ಅಂತ ಇದೆಯಲ್ಲ, ಫಸ್ಟ್ ಒಂದು ಅರ್ಜಿ ಲಿಂಕ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಪೇಜ್, ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟಾಗಿ ಹೊಸ ಬಳಕೆದಾರರಿಗೆ, ಅಂದರೆ ಹೊಸದಾಗಿ ಕ್ರಿಯೇಟ್ ಮಾಡೋರಿಗೆ, ಹೊಸದಾಗಿ ಅಪ್ಲಿಕೇಶನ್ ಹಾಕಿದವ್ರಿಗೆ ಇಲ್ಲಿ ನ್ಯೂಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಆಲ್ರೆಡಿ ನೀವು ರಿಜಿಸ್ಟರ್ ಮಾಡ್ಕೊಂಡಿದ್ದೆ, ಲಾಗಿನಲ್ಲಿ ನೀವು ಆ ಅಪ್ಲಿಕೇಶನ್ ನಂಬರ್ನ ಹಾಕ್ಕೊಂಡು ಪಾಸ್ವರ್ಡ್ನ ಹಾಕ್ಕೊಂಡು ಲಾಗಿನ್ ಆಗಬೇಕಾಗುತ್ತೆ. ಫಸ್ಟಾಗಿ ಇಲ್ಲಿ ಯೂಸರ್ ನೇಮ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಹೊಸ ಬಳಕೆದಾರ ಮೇಲೆ ಕ್ಲಿಕ್ನ ಮಾಡ್ಕೊಂಡಿನಿ. ಹೊಸದಾಗಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ತಾ ರಿಜಿಸ್ಟ್ರೇಷನ್ ಫಾರ್ಮು ಓಪನ್ ಆಗಿದೆ. ಇಲ್ಲಿ ನೀವು ಫಸ್ಟಾಗಿ ನಿಮ್ಮ ಅಪ್ಲಿಕೇಶನ್, ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನ ಹಾಕಬೇಕಾಗುತ್ತೆ. ಫಸ್ಟಾಗಿ ನಿಮ್ಮ ಕರ್ನಾಟಕ ಸರ್ಕಾರದ SLC ಮಾರ್ಕ್ಸ್ ಕಾರ್ಡ್ ಇದೆಯಾ ಅಂತ ಕೇಳ್ತಾ ಇದೆ. ಇದ್ದರೆ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ಎಸ್ ಅಂತ ಕೊಟ್ಟು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ರೋಲ್ ನಂಬರ್ನ ಎಂಟರ್ನ ಮಾಡಿ ವೆರಿಫೈ ಅಂತ ಕೊಟ್ಬಿಟ್ರೆ ಸಾಕು. ಎಲ್ಲ ಡೀಟೇಲ್ಸ್ ಎಲ್ಲ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿರೋಂಥ ಡೀಟೇಲ್ಸು, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ತಂದೆ ತಾಯಿ ಹೆಸರೆಲ್ಲ ಪೀಚಾಗಿ ಬರುತ್ತೆ. ನಿಮ್ಮ ಹತ್ರ ಏನಾದರೂ ಬಾರ್ಡ್ರಲ್ಲಿ ಓದಿದೆ ಅಂದರೆ, ನೀವು ಕರ್ನಾಟಕ ಬಾರ್ಡ್ರಲ್ಲಿ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಇಲ್ಲಾಂದ್ರೆ ಮಹಾರಾಷ್ಟ್ರದಾಗಿರ್ಬೋದು, ಲಿಂಕ್ ಇದೆ. ನಾನು ಇಲ್ಲಿ ನೋ ಅಂತ ಕೊಡ್ತಾ ನೋಡ್ಬೋದು. ನಾನಿಲ್ಲಿ ಅಪ್ಲೈ ಮಾಡಿಕೊಡ್ತಾ ನಿಮಗೆ. ನಾನು ಮಹಾರಾಷ್ಟ್ರ ಬಾರ್ಡ್ರಲ್ಲಿರೋಂಥ ಕರ್ನಾಟಕ ಬಾರ್ಡ್ರು ಮತ್ತು ಮಹಾರಾಷ್ಟ್ರ ಬಾರ್ಡ್ರ್ ಎರಡಕ್ಕೂ ಮಧ್ಯದಲ್ಲಿರುವಂಥ ಇರೋದ್ರಿಂದ ಓದಿದ ಸರ್ಟಿಫಿಕೇಟ್ ಆಗಿದೆ ಅಂತ ನಾನು ಇಲ್ಲಿ ನೋಡ್ತಾ ಇರ್ಬೋದು. ಮಹಾರಾಷ್ಟ್ರ ಅಂತ ಹಾಕ್ತಾಯಿನಿ. ಅದೇ ಕನ್ನಡ ಸಬ್ಜೆಕ್ಟೇ ಇರುತ್ತೆ ಅವ್ರಿಗೆ. ಇಲ್ಲಿ ಮಹಾರಾಷ್ಟ್ರ ಅಂತ ಹಾಕ್ಕೊಂಡು, ಇಲ್ಲ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಮಹಾರಾಷ್ಟ್ರ ಅಂತ ಹಾಕ್ಕೊತಾನೆ. ಅದಾದಮೇಲೆ ಇಲ್ಲಿ ಯಾವ ವರ್ಷ ಪಾಸ್ಔಟ್ ಆಗಿದ್ದು ಅಂತ ಹಾಕ್ಕೊತಾನೆ. ಅದಾದಮೇಲೆ ನಿಮ್ಮ SLC ರೋಲ್ ನಂಬರ್ ಇರುತ್ತೆ, ಆ ರೋಲ್ ನಂಬರ್ನ ಎಂಟರ್ನ ಮಾಡ್ಕೊಂಡು ವೆರಿಫೈನ ಮಾಡ್ಕೋಬೇಕಾಗುತ್ತೆ. ನೀವು ಕರ್ನಾಟಕದಲ್ಲೇ ಓದಿದ್ದೆ ಎಸ್ ಅಂತ ಕೊಟ್ಟರೆ ಡೀಟೇಲ್ ಫಸ್ಟಾಗಿ ಹೇಳೋದ್ನೆಲ್ಲ ಡೀಟೇಲ್ ಎಲ್ಲ ಪೀಚಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು. ಇವಾಗ ರೋಲ್ ನಂಬರ್ನ ಹಾಕೊಂಡು ವೆರಿಫೈ ಅಂತಿದ್ದಿಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಸಕ್ಸಸ್ಫುಲ್ಲಾಗಿ ಬಂದಿದೆ. ಪ್ಲೀಸ್ ಕಂಟಿನ್ಯೂ ಅಂತ ತೋರಿಸ್ತಾ ಇದೆ. ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ನು ಕಂಪ್ಲೀಟಾಗಿ ಇದಾಗಿದೆ, ವೆರಿಫೈ ಆಗಿದೆ. ನೋಡ್ಬೋದು. ಪ್ಲೀಸ್ ಕಂಟಿನ್ಯೂ ವಿತ್ ರಿಜಿಸ್ಟ್ರೇಷನ್ ತೋರಿಸ್ತಾ ಇದೆ. ಇವಾಗ ಕೆಳಗಡೆ ಬಂದರೆ ಫಸ್ಟಾಗಿ ಇಲ್ಲಿ ನಿಮಗೆ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತಲ್ಲ, ಆಸ್ ಪರ್ ಯುವರ್ 10th SLC ಮಾರ್ಕ್ಸ್ ಕಾರ್ಡಲ್ಲಿರೋ ಪ್ರಕಾರ ನಿಮ್ಮ ಹೆಸರನ್ನ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹೆಸರನ್ನ ಟೈಪ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಯಾವ ವರ್ಷ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಆಮೇಲೆ ಯಾವ ಮಂತು ಅಂತ ಸೆಲೆಕ್ಟ್ ಆಗಬೇಕು, ಆಮೇಲೆ ಯಾವ ದಿನ ಅಂತ ಅಂದ್ಬಿಟ್ಟು ಡೇಟ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಡೇಟ್ ಎಲ್ಲ ಸೆಲೆಕ್ಟ್ ಆದಮೇಲೆ ಇಲ್ಲಿ ಜೆಂಡರ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಮೇಲ ಫೀಮೇಲ್ ಅಂತ ಸೆಲೆಕ್ಟ್ ಆದಮೇಲೆ ಕೆಳಗಡೆ ನೆಕ್ಸ್ಟ್ ಬಂದರೆ ನಿಮ್ಮ ತಂದೆ ತಾಯಿ ಹೆಸರನ್ನ ಹಾಕೋಬೇಕಾಗತ್ತೆ. ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲೇ ಇರುತ್ತೆ, ನೋಡಿಕೊಂಡು ನಿಮ್ಮ ತಂದೆ ಹೆಸರನ್ನ, ನಿಮ್ಮ ತಾಯಿ ಹೆಸರನ್ನ ಆಸ್ ಪರ್ ಇವಾಗ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತಲ್ಲ ಅದು ನೋಡಿಕೊಂಡು ಹಾಕೋಬೇಕಾಗುತ್ತೆ. ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಚೂಸ್ ರಿಜಿಸ್ಟ್ರೇಷನ್ ಮೆಥಡನ್ನು ತೋರಿಸ್ತಾ ಇದೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಅದು ರಿಜಿಸ್ಟರ್ ವಿತ್ ಆಧಾರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ವೆರಿಫೈ ಆಗುತ್ತೆ. ನಿಮಗೆ ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಕೇಳ್ತೀವಿ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆದಮೇಲೆ ಪ್ರೊಸೀಡ್ ಅಂತ ಇದಿಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ KYC ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಥೆಂಟಿಕೇಶನ್ಗೆ ಇಲ್ಲಿ KYC ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್, ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡಿ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ OTP ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಜನರೇಟ್ OTP ಅನ್ನೋ ಆಪ್ಷನ್ ಓಪನ್ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿದ್ದು, ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಚೆಕ್ ಬಾಕ್ಸ್ ಓಪನ್ ಆಗಿದೆ. ಇಲ್ಲಿ OTPನ ಎಂಟರ್ನ ಮಾಡ್ಕೋಬೇಕು. ಎಂಟರ್ನ ಮಾಡ್ಕೊಂಡು ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ.
ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಎಲ್ಲ ಡೀಟೇಲ್ ಎಲ್ಲ ಪೀಚ್ ಆಗುತ್ತೆ. ಆಧಾರ್ ಕಾರ್ಡಲ್ಲಿ ಇರೋದೆಲ್ಲ ರಿಜಿಸ್ಟರ್ ಆಗುತ್ತೆ, ನೋಡ್ಬೋದು. ಆಧಾರ್ ಕಾರ್ಡು, ನಿಮ್ಮ SLC ಮಾರ್ಕ್ಸ್ ಕಾರ್ಡು ರಿಜಿಸ್ಟರ್ ಆಯ್ತು, ಇವಾಗ ವೆರಿಫೈ ಆಗಿದೆ. ನೆಕ್ಸ್ಟ್ ಬಂದರೆ ಇಲ್ಲಿ ನಿಮ್ಮ ವಿದ್ಯಾರ್ಹತೆ ಕೇಳ್ತಾ ಇದೆ, ಕ್ವಾಲಿಫಿಕೇಷನ್ ಕೇಳ್ತಾ ಇದೆ. ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು 12th ಎಲ್ಲ PUCನ ಇಲ್ಲ ಎನಿ ಗ್ರ್ಯಾಜುಯೇಷನ್ ಅಂತ ಕೇಳ್ತಾ ಇದೆ, ಸೆಲೆಕ್ಟ್ನ ಮಾಡ್ಕೊಳ್ಳಿ. 12th ಅಂತ ಹಾಕ್ಕೊತಾ ಇದೆ. ಅದಾದಮೇಲೆ ನಿಮಗೆ ಇಂಡಿಯನ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ನೀವು ಯಾವುದೇ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಆ್ಯಕ್ಟಿವ್ ಆಗಿದೆ ಅಂತದ್ದು ಹಾಕ್ಕೊಂಡು ಸೆಂಡ್ OTP ಅಂತ ಕೊಟ್ಟು ವೆರಿಫೈನ ಮಾಡ್ಕೋಬೇಕಾಗುತ್ತೆ. ಇಮೇಲ್ IDನೇ ಆಗಿರ್ಬೋದು, ಮೊಬೈಲ್ ನಂಬರ್ನೇ ಆಗಿರ್ಬೋದು, ಹಾಕ್ಕೊಂಡು ವೆರಿಫೈ ಮೇಲೆ ಕ್ಲಿಕ್ನ ಮಾಡಿ. ಸೆಂಡ್ OTP ಅಂತ ಕೊಟ್ಟು ನೋಡ್ತಾ ಇರ್ಬೋದು. ಇಮೇಲ್ IDನ ಹಾಕ್ಕೊಂಡಿನಿ, ಸೆಂಡ್ OTP ಅಂತ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೀನಿ. ಒಂದು OTP ಹೋಗುತ್ತೆ ಇಮೇಲ್ IDಗೆ, ಒಂದು OTP ಹೋಗುತ್ತೆ, ನೋಡ್ಬೋದು. ಸಕ್ಸಸ್ಫುಲ್ ಆಗಿ ಸೆಂಡ್ ಆಗಿದೆ ಇಮೇಲ್ IDಗೆ. ಬಂದಂಥ OTPನ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಓಪನ್ ಆಗಿದೆ, ಆ ಬಾಕ್ಸಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. OTPನ ಎಂಟರ್ ಮಾಡಿ ಇಲ್ಲಿ ವೆರಿಫೈ ಅಂತ ಆಪ್ಷನ್ ನೋಡ್ತಾ ಇರಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಇವಾಗ OTP ವೆರಿಫೈಡ್ ಅಂತ ಅನ್ನೋದು ತೋರಿಸುತ್ತೆ, ಹಾಗೆ ಸಕ್ಸಸ್ ಅನ್ನೋದು ಕೂಡ ತೋರಿಸುತ್ತೆ, ನೋಡ್ಬೋದು. ಸಕ್ಸಸ್ಫುಲ್ ಆಗಿ ಇಮೇಲ್ ID ವೆರಿಫೈ ಆಗಿದೆ. ಈಗ ಇಮೇಲ್ ID ವೆರಿಫೈ ಆಗಿದೆ. ಹಾಗೆ ಅದೇ ರೀತಿ ಸೇಮು ನಿಮ್ಮ ಮೊಬೈಲ್ ನಂಬರ್ನು ಕೂಡ ಹಾಗೆ ವೆರಿಫೈನ ಮಾಡ್ಕೋಬೇಕಾಗತ್ತೆ. ಫಸ್ಟಾಗಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೋಬೇಕು. ಆಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ನ ಮಾಡಿ ಒಂದು OTP ಹೋಗುತ್ತೆ ಅದೇ ಮೊಬೈಲ್ ನಂಬರ್ಗೆ. ಬಂದಂಥ OTPನ ಇಲ್ಲಿ ನೋಡ್ತಾ ಇರ್ಬೋದು, OTP ಸಕ್ಸಸ್ಫುಲ್ ಆಗಿ ಸೆಂಡ್ ಆಗಿದೆ ಅಂತ ತೋರಿಸ್ತಾ ಇದೆ. ಬಂದಂಥ OTPನ ಇಲ್ಲಿ ಚೆಕ್ ಬಾಕ್ಸ್ ಓಪನ್ ಆಗಿದೆ, ಈ ಬಾಕ್ಸಲ್ಲಿ ನೀವು ಎಂಟರ್ನ ಮಾಡಬೇಕು. OTPನ ಎಂಟರ್ನ ಮಾಡಿ ವೆರಿಫೈ ಅಂತಿದ್ದಿಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ವೆರಿಫೈ ಆಗುತ್ತೆ OTP, ಹಾಗೆ ಸಕ್ಸಸ್ಫುಲ್ ಆಗಿದೆ ಅಂತ ಅನ್ನೋದು ತೋರಿಸುತ್ತೆ. ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದು ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಅಲ್ಲೇ ಕೆಳಗಡೆ ಚಿಕ್ಕದಾಗಿ ಕೊಡಲಾಗಿದೆ. ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೊಳ್ಳಿ. ಅದೇ ಪಾಸ್ವರ್ಡ್ನ ಇಲ್ಲಿ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಅಂತಿದ್ದಿಲ್ಲ, ಅಲ್ಲಿ ಪಾಸ್ವರ್ಡ್ನ ಎಂಟರ್ನ ಮಾಡ್ಕೋಬೇಕು. ಆಯ್ತಲ್ಲ, ಪಾಸ್ವರ್ಡ್ನ ಕ್ರಿಯೇಟ್ ಆದಮೇಲೆ ಅದು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ ನೀವು. ಅದಾದಮೇಲೆ ಕೆಳಗಡೆ ನಿಮ್ಮ ಫೋಟೋನ ಮತ್ತು ನಿಮ್ಮ ಸಿಗ್ನೇಚರು ಮತ್ತು ನಿಮ್ಮ ತಮ್ಮ ಇಂಪ್ರೆಷನ್, ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ನ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಎಲ್ಲ 50 KB ಒಳಗಡೆ JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ, ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಅಪ್ಲೋಡ್ನ ಮಾಡ್ಕೊಂಡಿನಿ. ಇಷ್ಟು ಅಪ್ಲೋಡ್ ಆದಮೇಲೆ ಕೆಳಗಡೆ ಚೆಕ್ ಬಾಕ್ಸಲ್ಲಿರೋಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ರಿಜಿಸ್ಟರ್ ಅಂತಿದ್ದಿಲ್ಲ, ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ ಅಂದ್ಬಿಟ್ಟು ಮೆಸೇಜ್ ತೋರಿಸುತ್ತೆ. ಮತ್ತು ಅಪ್ಲಿಕೇಶನ್ ನಂಬರ್ ಇಲ್ಲಿ ಏನು ತೋರಿಸ್ತಾ ಇದೆಯಲ್ಲ ಇದನ್ನು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಅಪ್ಲಿಕೇಶನ್ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳೇಬೇಕಾಗತ್ತೆ, ಇಲ್ಲ ನೆಕ್ಸ್ಟ್ ಪ್ರೊಸೆಸ್ ಕಷ್ಟ ಆಗುತ್ತೆ. ಅಪ್ಲಿಕೇಶನ್ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಪಾಸ್ವರ್ಡ್ನ ನೋಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಕೆಳಗಡೆ ಗೋ ಟು ಹೋಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಾಂದರೆ ವಾಪಸ್ ಮೇನ್ ಪೇಜಿಗೆ ಬರುತ್ತೆ, ಇಲ್ಲಿ ಲಾಗಿನ್ ಪೇಜು, ಇಲ್ಲಿ ನಿಮ್ಮ ಸೈನ್ ಇನ್ ಮಾಡ್ಕೋಬೇಕಾಗತ್ತೆ. ಇವಾಗ ಅಪ್ಲಿಕೇಶನ್ ನಂಬರ್ ಅಲ್ಲಿ ಬಂದಿತ್ತಲ್ಲ, ಅಪ್ಲಿಕೇಶನ್ ನಂಬರ್ನ ಇಲ್ಲೇ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಅಪ್ಲಿಕೇಶನ್ ನಂಬರ್ನ ಎಂಟರ್ನ ಮಾಡ್ಕೊಂಡು ಆದಮೇಲೆ ಕೆಳಗಡೆ ಪಾಸ್ವರ್ಡ್ ನೀವೇನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ಲ ಆ ಪಾಸ್ವರ್ಡ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಎಂಟರ್ನ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ನೋಡ್ತಾ ಇದ್ದಲ್ಲ, ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊಳ್ಳಿ. ಅದಾದಮೇಲೆ ಲಾಗಿನ್ ವಿತ್ OTP ಅಂತ ಆಪ್ಷನ್ ನೋಡ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದು OTP ಹೋಗುತ್ತೆ. ಏನು ಮೊಬೈಲ್ ನಂಬರ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಲ್ಲ ಆ ನಂಬರ್ಗೆ OTP ಕಳಿಸ್ಬೇಕಾಗತ್ತೆ. ಇಲ್ಲಿ ಚೂಸ್ ಕೂಡ ಮಾಡ್ಕೊ ಆಪ್ಷನ್ ಓಪನ್ ಆಗುತ್ತೆ, ನೋಡ್ಬೋದು. ಸೆಂಡ್ OTP ಅಂತ ಕೊಟ್ಟಿದ್ದೀನಿ. ಇಲ್ಲಿ ನಿಮ್ಗೆ ಮೊಬೈಲ್ ನಂಬರ್ಗೆ ಬೇಕಾ, ಇಮೇಲ್ IDಗೆ ಬೇಕಾ, ಇಲ್ಲ ವಾಟ್ಸಪ್ ಬೇಕಂತ ಕೇಳುತ್ತೆ. ಇಲ್ಲಿ ನಿಮಗೆ ಯಾವ್ದು ಬೇಕಂತ ಚೂಸ್ ಮಾಡ್ಕೋಬೋದು. ನಾನಿಲ್ಲಿ ಮೊಬೈಲ್ ನಂಬರ್ ಅಂತ SMS ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಸೆಂಡ್ ಅಂತ ಕೊಟ್ಟಿದ್ದೀನಿ. ಇವಾಗ ನೋಡ್ಬೋದು ಒಂದು OTP ಹೋಗಿದೆ. ಬಂದಂಥ OTPನ ಇಲ್ಲಿ ಬಾಕ್ಸಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡಿಕೊಂಡು ವೆರಿಫೈ OTP ಅಂತ ಆಪ್ಷನ್ ನೋಡ್ತಾ ಇರಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಲಾಗಿನ್ ಆಗುತ್ತೆ, ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗುತ್ತೆ. ನೋಡ್ಬೋದು ಸಕ್ಸಸ್ಫುಲ್ ಆಗಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಡನ್ ಆಗಿದೆ. ಹಾಗೆ ಲಾಗಿನ್ ಕೂಡ ಆಗಿದೆ. ಇವಾಗ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಆಗಿ ಕಂಪ್ಲೀಟ್ ಆಗಿ ಲಾಗಿನ್ ಆಗಿದೆ. ಇವಾಗ ಇಷ್ಟು ಸ್ಟೆಪ್ನ ಫಿಲ್ ಮಾಡಬೇಕಾಗುತ್ತೆ. ಅಷ್ಟು 10 ಸ್ಟೆಪ್ ಇದೆ. 10 ಸ್ಟೆಪ್ನ ಫಾರ್ಮ್ನ ಫಿಲ್ ಮಾಡ್ಕೊತ ಹೋಗಬೇಕಾಗುತ್ತೆ. ಫಸ್ಟ್ ಆಗಿ ಜನರಲ್ ಇನ್ಫಾರ್ಮೇಷನಲ್ಲಿ ಇಲ್ಲಿ ಡೀಟೇಲ್ ಎಲ್ಲ ಪೀಚಾಗಿ ಬಂದಿದೆ. ಅಂದರೆ ರಿಜಿಸ್ಟರ್ ಟೈಮಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ತಂದೆ ತಾಯಿ ಹೆಸರು, ಇಮೇಲ್ ID, ಮೊಬೈಲ್ ನಂಬರ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಎಲ್ಲ ನೋಡ್ಕೊಂಡು ವೆರಿಫೈನ ಮಾಡಿಕೊಂಡು ಕೆಳಗಡೆ ಬಂದರೆ ಇಲ್ಲಿ ಫಸ್ಟಾಗಿ ನಿಮ್ಮ ಯಾವ ರಿಲಿಜನ್ಸ್ ಇರ್ತದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಹಿಂದೂ, ಮುಸ್ಲಿಮ್ ಯಾವುದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮದರ್ ಟಂಗ್ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಮದರ್ ಟಂಗ್ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಂಡಾದ್ಮೇಲೆ ನಿಮ್ಮ ವಿದ್ಯಾರ್ಹತೆ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಆಮೇಲೆ ಮ್ಯಾರಿಡಾ ಅನ್ಮ್ಯಾರಿಡ್ ಅಂತ ಕೇಳ್ತಾ ಇದೆ, ಯಾವುದು ಅಂತಂದರೆ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಈ ಕಡೆ ಬಂದರೆ ನಿಮ್ಮ ಅಡ್ರೆಸ್ನ ಕೊಡಬೇಕಾಗತ್ತೆ. ನಿಮ್ಮ ಅಡ್ರೆಸ್ ಯಾವ ಸ್ಟೇಟು, ಯಾವ ಡಿಸ್ಟ್ರಿಕ್ಸ್ ಇರ್ತೀರ, ಯಾವ ತಾಲೂಕು ಬರುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಕೊಡಬೇಕಾಗತ್ತೆ. ಸೆಲೆಕ್ಟ್ನ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಅಡ್ರೆಸ್ ಟೈಪಿಂಗಲ್ಲಿ ನೀವು ಪೂರ್ತಿಯಾಗಿ ಅಡ್ರೆಸ್ನ ಟೈಪ್ನ ಮಾಡ್ಕೋಬೇಕಾಗತ್ತೆ. ಅಡ್ರೆಸ್ ಎಲ್ಲ ಟೈಪ್ ಆದಮೇಲೆ ಪಿನ್ ಕೋಡ್ ಎಲ್ಲ ಹಾಕೊಂಡಾದ್ಮೇಲೆ ಇಲ್ಲಿ ಸೇವ್ ಜನರಲ್ ಡೀಟೇಲ್ ಅಂತಿಲ್ಲ, ಇದು ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ಬೋದು ಸೇವ್ ಆಗುತ್ತೆ. ಡೀಟೇಲ್ ಎಸ್ ಶೋರ್ ಅಂತ ಇದೆ, ಎಸ್ ಆಗುತ್ತೆ. ಇವಾಗ ನೋಡ್ಬೋದು ಜನರಲ್ ಡೀಟೇಲ್ ಸೇವ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಮೇಲೆ ಕೆಳಗಡೆ ಬಂದರೆ ಇವಾಗ ವಾಪಸ್ ಇಲ್ಲಿ ನೆಕ್ಸ್ಟ್ ಪೇಜ್ಗೆ ಹೋಗಬೇಕಾಗುತ್ತೆ. ಇದೆಲ್ಲ ಸೇವ್ ಆಯಿತು, ಜನರಲ್ ಡೀಟೇಲ್ಸ್ ಎಲ್ಲ ಸೇವ್ ಆಗಿದೆ ಸಕ್ಸಸ್ಫುಲ್ ಆಗಿ.
ಕೆಳಗಡೆ ಬಂದರೆ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಸೆಕೆಂಡ್ ಸ್ಟೆಪ್ಪು. ಸೆಕೆಂಡಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ನ ಹಾಕೋಬೇಕಾಗುತ್ತೆ. ಅದ್ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಆಲ್ರೆಡಿ SLC ಡೀಟೇಲ್ಸ್ ಕಂಪ್ಲೀಟ್ ಕೊಟ್ಟಿದ್ದೀರಾ. ಇವಾಗ PUC ಕೊಡಬೇಕಾಗತ್ತೆ. ಆಫ್ಟರ್ 2008 ಇಲ್ಲ ಬಿಫೋರ್ 2008 ಅಂತ ಕೇಳುತ್ತೆ. ನೀವು SLCನ PUCನ 2008 ಆದಮೇಲೆ ನೀವು ಮಾಡಿದರೆ, ಇಲ್ಲ 2008ರಲ್ಲಿ ಮಾಡಿದರೆ ಫಸ್ಟ್ ಒಂದೇ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಕೇಳ್ತಾ ಇದೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಆಗುತ್ತೆ ಎಕ್ಸಾಮ್ ಮಂತ್ ಯಾವುದು, ಯಾವ ಇಯರ್ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಪೀಚನ್ನು ನೋಡ್ತಾ ಇದ್ದಲ್ಲ, ಪೀಚ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ ಎಲ್ಲ ಪೀಚಾಗಿ ಬರಬೇಕು. ಯಾಕೆಂದರೆ ಇಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲದೆ ಇರೋ ಕಾರಣದಿಂದ ಇಲ್ಲಿ ಪೀಚಾಗಿ ಬಂದಿಲ್ಲ. ಇಲ್ಲಿ ಮ್ಯಾನ್ಯುವಲ್ ಆಗಿ ಫಿಲ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಕ್ಯಾಂಡಿಡೇಟ್ ನೇಮ್ನ, ತಂದೆ ತಾಯಿ ಹೆಸರನ್ನ ಮತ್ತು ರೋಲ್ ನಂಬರು ಪ್ರತಿಯೊಂದು ಕೂಡ ಮ್ಯಾನ್ಯುವಲ್ ಆಗಿ ಫಿಲ್ನ ಮಾಡ್ಕೊತಾ ಹೋಗಬೇಕು. ಇಲ್ಲಿ ನೋಡ್ಬೋದು ಮ್ಯಾನ್ಯುವಲ್ ಆಗಿ ಫಿಲ್ನ ಮಾಡಬೇಕಾಗತ್ತೆ. ಯಾವ ವರ್ಷ ಪಾಸ್ ಆಗಿದ್ದು, ಯಾವ ವರ್ಷ ನೀವು ಯಾವ ಮಂತಲ್ಲಿ ಎಕ್ಸಾಮ್ ತೊಗೊಂಡಿದ್ದು ಪ್ರತಿಯೊಂದು ಕೂಡ ಮ್ಯಾನ್ಯುವಲ್ ಆಗಿ ಹಾಕೋಬೇಕಾಗುತ್ತೆ. ಅದೇ ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿದೆ ಪ್ರತಿಯೊಂದು ಕೂಡ ಪೀಚಾಗಿ ಬಂದುಬಿಡ್ತಿತ್ತು. ರೋಲ್ ನಂಬರ್ ಹಾಕಿ ಪೀಚ್ ಕೊಟ್ಟಿದ ತಕ್ಷಣ ಎಲ್ಲ ನೀವೇನು ಇದೆಲ್ಲ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಇವಾಗ ನೋಡ್ಬೋದು ಇಲ್ಲಿ ಮಾರ್ಕ್ಸ್ ಕಾರ್ಡ್ ಎಷ್ಟು ಮಿನಿಮಮ್ ಮಾರ್ಕ್ಸ್ಗೆ ನೀವು ಎಷ್ಟು ತೊಗೊಂಡಿದ್ದೀರಾ ಮಾರ್ಕ್ಸ್ನ ಅಂತ ಹಾಕೋಬೇಕಾಗುತ್ತೆ, ಎಷ್ಟು ಪರ್ಸೆಂಟೇಜು. ಅದಾಗೆ ಕೆಳಗಡೆ ಬಂದರೆ ಕಾಲೇಜ್ ಡೀಟೇಲ್ ಕೂಡ ಇಲ್ಲಿ ಕೊಡಬೇಕಾಗುತ್ತೆ. ಫಸ್ಟಾಗಿ ಕ್ಯಾಂಡಿಡೇಟ್ ಡೀಟೇಲ್ಸು, ಅದಾದಮೇಲೆ ಮಾರ್ಕ್ಸ್ಗಳು ಮಾರ್ಕ್ಸ್ ಎಷ್ಟು ಅಂತ ಕೊಡಬೇಕಾಗುತ್ತೆ. ಅದಾದಮೇಲೆ ಕಾಲೇಜ್ ಡೀಟೇಲ್ನ ಕೊಡಬೇಕಾಗಲ್ಲ. ಕಾಲೇಜ್ ನೇಮ್ನ ಹಾಕ್ಕೊಳ್ಳಿ, ಕಾಲೇಜ್ ಅಡ್ರೆಸ್ಸು ಮತ್ತು ಯಾವ ಸ್ಟೇಟು, ಯಾವ ಡಿಸ್ಟಿಕ್ಕು, ಯಾವ ತಾಲೂಕು ಬರುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಎಲ್ಲ ಸೆಲೆಕ್ಟ್ನ ಮಾಡ್ಕೊಂಡು ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿದೆ ಅಂತ ಇಲ್ಲಿ ಸೇವ್ ಅನ್ನೋ ಆಪ್ಷನ್ ನೋಡ್ತಾ ಇಲ್ಲ, ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಸೇವ್ ಮೇಲೆ ಕೊಟ್ಟಿದ ತಕ್ಷಣ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ ನೋಡ್ಬೋದು. ಹಾಗೆ ಕೆಳಗಡೆ ಬಂದು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗತ್ತೆ. ಇಷ್ಟು ಸೇವ್ ಆಗಿದೆ ಡೀಟೇಲನ್ನು ನೋಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಕೆಳಗಡೆ ಬಂದು ನೆಕ್ಸ್ಟ್ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಅಂದರೆ ನೆಕ್ಸ್ಟ್ ರಿಸರ್ವೇಷನ್ ಕ್ಲೈಮ್ಗೆ ಇಲ್ಲಿ ನಿಮ್ಮ ಹತ್ರ ನೀವೇನಾದರೂ ಜನರಲ್ ಆಗಿದೆ ನೋ ಅಂತಲೇ ಕೊಡಬೇಕಾಗುತ್ತೆ. ಕ್ಯಾಟಗರಿ ಸೆಲೆಕ್ಷನ್ ಮಾಡಬೇಕು. ಇಲ್ಲ ಬೇರೆ ಏನಾದರೂ ಕ್ಯಾಸ್ SC ST ಬೇರೆ ಇಲ್ಲ, OBC 2A 2B ಅಂತಾಗಿದೆ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ RD ನಂಬರ್ನ ಹಾಕ್ಕೊಂಡು ಚೆಕ್ RD ನಂಬರ್ ಅಂತ ಕೊಟ್ಟರೆ ವೆರಿಫೈ ಆಗುತ್ತೆ. ಇದೆಲ್ಲ ಕರೆಕ್ಟಾಗಿದೆ ಚೆಕ್ ಮಾಡಿಕೊಂಡು ವೆರಿಫೈ ಆಗಿ ಅದಾದಮೇಲೆ ನಿಮಗೆ ಕರ್ನಾಟಕ ಸೇರಿ ರೂರಲ್ ಕೋಟಾನ ಕನ್ನಡ ಮೀಡಿಯಮ್ ಅಂತೆಲ್ಲ ಕೇಳುತ್ತೆ. ಇದ್ರೆ ಎಸ್ ಅಂತ ಹಾಕಿ ಇಲ್ಲ ನೋ ಅಂತ ಕೊಡಬೇಕಾಗುತ್ತೆ. ಇದರಲ್ಲಿ ಇವರೆಲ್ಲ ಕ್ಯಾಂಡಿಡೇಟ್ ಎಸ್ ಅಂತ ಆಗಿರೋದ್ರಿಂದ ಎಸ್ ಅಂತ ಕೊಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕೊಡ್ತಾನೆ. ಎಲ್ಲ ಸೇವ್ ಆಗಿದೆ ಡೀಟೇಲ್ಸ್ ಎಲ್ಲ. ನೆಕ್ಸ್ಟ್ ಅನ್ನೋದ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಇದು ಪೇಜ್ ರಿಸರ್ವೇಷನ್ ಆಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ಅದರ್ ಇನ್ಫಾರ್ಮೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅದರ್ ಇನ್ಫಾರ್ಮೇಷನ್ ಪೇಜಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಅರಣ್ಯ ಪ್ರದೇಶದ ಬುಡಕಟ್ಟು ವ್ಯಕ್ತಿ ಅಂತ ಕೇಳ್ತಾ, ನೀವೇನಾದ್ರು ಟ್ರೈಬಲ್ ಪರ್ಸನ್ ಆಗಿದೆ ಎಸ್ ಅನ್ನೋ ಅಂತ ಆಪ್ಷನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಫಸ್ಟ್ ಒಂದು ಆಪ್ಷನ್ನು ನೀವು ಅರಣ್ಯ ಪ್ರದೇಶದ ಬುಡಕಟ್ಟು ವ್ಯಕ್ತಿ ಅಂತ ಕೇಳ್ತಾ ಇದೆ. ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ ನೋ ಅಂತ ಸೆಲೆಕ್ಟ್ನ ಮಾಡಿ, ಇಲ್ಲ ಎಸ್ ಇದ್ದರೆ ಎಸ್ ಅಂತ ಕೊಡಬೇಕಾಗತ್ತೆ. ಹಾಗೆ ಫಿಸಿಕಲ್ ಮೆಜರ್ಮೆಂಟ್ನ ಕೊಡಬೇಕಾಗತ್ತೆ. ನಿಮ್ಮ ಹೈಟ್ ಎಷ್ಟಿದೆ ಮತ್ತು ನಿಮ್ಮ ವೆಯ್ಟ್ ಎಷ್ಟಿದೆ ಅನ್ನೋದನ್ನ ಸೆಂಟಿಮೀಟರ್ ವೈಸಲ್ಲಿ ನೀವು ಇಲ್ಲಿ ಸೆಲೆಕ್ಟ್ನ ಮಾಡಿ ಕೊಡಬೇಕಾಗತ್ತೆ. ಹಾಗೆ ನೀವು ಏನಾದರೂ ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದೀರಾ ಅಂತ ಕೇಳುತ್ತೆ. ಎಸ್ ಅನ್ನೋ ಅಂತ ಕೊಟ್ಟು ಸೇವ್ ಅಂತ ಕೊಟ್ಟಿದ್ದೀನಿ. ಅದಾದ ಇನ್ಫಾರ್ಮೇಷನ್ನು ಸೇವ್ ಆಗಿದೆ, ಡೀಟೇಲ್ಸ್ ಎಲ್ಲ ಸೇವ್ ಆಗಿದೆ. ನೋ ಅಂತ ಕೊಟ್ಟಿದ್ದೀನಿ ನೋಡ್ಬೋದು. ಇವಾಗ ನೆಕ್ಸ್ಟ್ ಸೇವ್ ಆಗಿದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಇವಾಗ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇವಾಗ ನೋಡ್ಬೋದು. ಇವಾಗ ಇದೆಲ್ಲ ಇನ್ಫಾರ್ಮೇಷನ್ ಆಯಿತು. ಇವಾಗ ರೇಜ್ ರಿಲೇಟೆಡ್ ಯಾವುದಾದ್ರು ನಿಮಗೆ ರಿಲ್ಯಾಕ್ಸೇಷನ್ ಇದೆ ಅಂತ ಕೇಳ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಪ್ರಥಮ ಭಾಷೆ ಯಾವುದು ಅಂತ ಕೇಳ್ತದೆ, ಕನ್ನಡನ ಅಂತ ಕೇಳ್ತದೆ. ಎಸ್ ಅಂತ ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಇಲ್ಲಿ ಕೇಳ್ತಾ ಇದೆ ನಿಮಗೆ ಯಾವುದಾದ್ರೂ ಕ್ರಿಮಿನಲ್ ಕೇಸ್ ಇದೆಯಾ ಅಂತ ಕೇಳ್ತಾ ಇದೆ. ನೀವು ಯಾವುದಾದ್ರೂ ಅಧಿಕಾರದಲ್ಲಿ ಅಂದರೆ ಯಾವುದಾದ್ರೂ ಪರೀಕ್ಷೆಯಲ್ಲಿ ಡಿಬಾರ್ ಆಗಿದ್ದೀರಾ ಅಂತ ಕೇಳ್ತಾ ಇದೆ. ನೋ ಅಂತ ಸೆಲೆಕ್ಟ್ನ ಮಾಡಿ ಸೇವ್ ಅಂತ ಕೊಡಿ. ಸೇವ್ ಆಗುತ್ತೆ ಡೀಟೇಲ್ಸ್ ಎಲ್ಲ. ಅದಾದಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಇದಿಲ್ಲ, ನೆಕ್ಸ್ಟ್ ಮೇಲೆ ಹೋಗಬೇಕಾಗತ್ತೆ. ಇದಿಷ್ಟು ಡೀಟೇಲ್ಸ್ ಎಲ್ಲ ಸೇವ್ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ಗೆ ಹೋಗುತ್ತೆ. ಡಾಕ್ಯುಮೆಂಟ್ ಅಪ್ಲೋಡಲ್ಲಿ ಆಲ್ರೆಡಿ ನಾವು ಫಸ್ಟಲ್ಲೇ ನೀವು ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲೇ ನಿಮ್ಮ ಫೋಟೋ, ನಿಮ್ಮ ಸಿಗ್ನೇಚರು ಮತ್ತು ನಿಮ್ಮ ಥಂಬ್ ಇಂಪ್ರೆಷನ್ ಇಷ್ಟು ಕೂಡ ಅಪ್ಲೋಡ್ನ ಮಾಡಿರೋದ್ರಿಂದ ಮತ್ತೆ ನಾವು ಒಂದ್ಸಲ ಅವಶ್ಯಕತೆ ಇಲ್ಲ, ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಷ್ಟು ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಅಪ್ಲೋಡ್ ಆಗಿದೆ ಆಲ್ರೆಡಿ, ಅಲ್ಲಿ ಶೋ ಕೂಡ ಆಗ್ತಾಯಿದೆ. ಇಷ್ಟು ಆದಮೇಲೆ ಇಲ್ಲಿ ನೆಕ್ಸ್ಟ್ ಅನ್ನೋ ಇದೆಯಲ್ಲ, ಇಲ್ಲೇನು ಸೇವ್ ಇಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಎಲ್ಲ ಅಪ್ಲೋಡ್ ಆಗಿದೆ ಡಾಕ್ಯುಮೆಂಟು, ಮತ್ತು ಇನ್ನೇನು ಅಪ್ಲೋಡಿಂಗ್ ಏನಿರೋದಿಲ್ಲ ಇಲ್ಲಿ. ಇದೆಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಇಲ್ಲಿ ಇವಾಗ ನೆಕ್ಸ್ಟ್ ಅಂತ ಇದಿಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಪೋಸ್ಟ್ ಸೆಲೆಕ್ಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೋಸ್ಟನ್ನು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ KSRP ಪೊಲೀಸ್ ಕಾನ್ಸ್ಟೇಬಲ್ ಅಂತ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಯಾವ ಡಿಸ್ಟಿಕ್ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದಿಲ್ಲ, ಅದ ಮೇಲೆ ಕ್ಲಿಕ್ನ ಮಾಡಿದ್ರೆ 11th ಬೆಟಾಲಿಯನ್ ಅಂತ ತೋರಿಸ್ತಾ ಇದೆ. 11th to 12th ಬೆಟಾಲಿಯನ್ ತುಮಕೂರು, ಬೆಂಗಳೂರು, ಬೆಳಗಾವಿ, ಬೆಂಗಳೂರು ಯಾವುದಕ್ಕೆ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಈ ಲಿಸ್ಟಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ ಕರೆಕ್ಟಾಗಿ ಯಾವ್ದು ಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಅಪ್ಲೈ ಅಂದ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ.
ಅಪ್ಲೈ ಅಂತ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲೆಲ್ಲ ಪೀಚ್ ಆಗಿ ಕೆಳಗಡೆ ಬರುತ್ತೆ, ಯಾವ ಪೋಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅನ್ನೋದನ್ನ ಕೆಳಗಡೆ ಬರುತ್ತೆ. ನೋಡ್ತಾ ಇರ್ಬೋದು ಅಪ್ಲೈಡ್ ಪೋಸ್ಟ್ ಅಂತ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ. ಇಲ್ಲಿ ನೋಡ್ತಾ ಇದೆ ಅಪ್ಲಿಕೇಶನ್ ನಂಬರ್ ಮತ್ತು ಅಪ್ಲೈಡ್ ಕೋರ್ಸ್ ಯಾವುದು ಅನ್ನೋದನ್ನ ಎಲ್ಲ ತೋರಿಸುತ್ತೆ. ಇಲ್ಲಿ ಅಮೌಂಟ್ ಎಷ್ಟು ಅನ್ನೋದನ್ನು ಕೂಡ ಇಲ್ಲಿ ತೋರಿಸುತ್ತೆ. ಆ ಪೋಸ್ಟ್ಗೆ ನೀವು ಎಷ್ಟು ಅಮೌಂಟ್ನ ಫೀಸ್ನ ಕಟ್ಟಬೇಕು ಅನ್ನೋದು ತೋರಿಸುತ್ತೆ. ನಿಮಗೇನೆ ಈ ಏರಿಯಾಗೆ ಬೇಡ, ನಿಮಗೆ ಆ ಬೆಟಾಲಿಯನ್ ಏರಿಯಾ ಯಾವುದು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ ಬೇಡ ಅನ್ನೋ ಚೇಂಜ್ ಕೂಡ ಮಾಡಿಕೊಂಡು ಅಪ್ಲೈನ ಮಾಡ್ಬೋದು. ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ ನೆಕ್ಸ್ಟ್ ಪೇಜ್ ಅಂತ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಇಲ್ಲಿ ಡಿಕ್ಲರೇಷನ್ ಅಂತ ಬರುತ್ತೆ. ಒಂದು ಸಲಿಗೆ ಒಂದೇ ಪೋಸ್ಟ್, ನೀವು ಇನ್ನೊಂದು ಪೋಸ್ಟ್ಗೆ ಅಪ್ಲೈ ಮಾಡಬೇಕಂದ್ರೆ ಮತ್ತೆ ಅಮೌಂಟ್ ಕಟ್ಟಬೇಕಾಗುತ್ತೆ. ಇವಾಗ ಡಿಕ್ಲರೇಷನಲ್ಲಿ ಕೆಳಗಡೆ ಬಂದರೆ ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಅಂತಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೌನ್ಲೋಡ್ ಅಂತ ಕೊಡಿ, ಡೌನ್ಲೋಡ್ ಆಗುತ್ತೆ ಪೇಜು. ಇಲ್ಲಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ಇರುತ್ತೆ, ನಿಮ್ಮದು ಡೀಟೇಲ್ಸ್ ಎಲ್ಲ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆ ಸಬ್ಮಿಟ್ ಮಾಡೋದಕ್ಕೂ ಮುಂಚೆ ಪ್ರತಿಯೊಂದು ಕೂಡ ನೀವು ಯಾವಾಗ ಏನೇ ಅಪ್ಲಿಕೇಶನ್ ಗೌರ್ಮೆಂಟ್ ಅಪ್ಲಿಕೇಶನ್ ಆಗಬೇಕಾದ್ರೆ ತಪ್ಪಾಗೋಕ್ಕೂ ಮುಂಚೆ ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲ ಕರೆಕ್ಟಾಗಿದೆಯಾ ಇನ್ಫಾರ್ಮೇಷನ್ನು ಅಂತಂದರೆ ಚೆಕ್ ಮಾಡ್ಕೊಳ್ಳಿ. ಒಂದ್ಸಲಿ ಸ್ಪೆಲ್ಲಿಂಗ್ಸ್ ಎಲ್ಲ ಕರೆಕ್ಟಾಗಿದೆಯಾ, ನಿಮ್ಮ ಹೆಸರಲ್ಲಾಗಿರ್ಬೋದು, ಫಾದರ್ ನೇಮು, ಮದರ್ ನೇಮು, ನಿಮ್ಮ ಮೊಬೈಲ್ ನಂಬರು, ಇಮೇಲ್ ಐ ಡಿ, ನಿಮ್ಮ ಕೋರ್ಸ್ ಬಗ್ಗೆ, ನಿಮ್ಮ ಕಾಲೇಜ್ ಬಗ್ಗೆ ಏನಾದರೂ ತಪ್ಪಿದೆಯಲ್ಲ ಎಲ್ಲ ಮಾಹಿತಿನ ಒಂದು ಚೆಕ್ ಮಾಡಿಕೊಂಡು ವೆರಿಫೈನ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದೆ ಅಂತ ವೆರಿಫೈ ಆದಮೇಲೆ ನೆಕ್ಸ್ಟ್ ವಾಪಸ್ ನೀವು ಡಿಕ್ಲರೇಷನ್ ಪೇಜ್ಗೆ ಬರಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಇಲ್ಲಿ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ಹಿಯರ್ ಬೈ ಡಿಕ್ಲೇರ್ಡ್ ದಟ್ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಡಿಕ್ಲರೇಷನ್ ಅಂತ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಏನು ತಪ್ಪಿದ್ರೆ ಬ್ಯಾಕಿಗೆ ಹೋಗಿ ಕರೆಕ್ಷನ್ ಮಾಡ್ಕೊಳ್ಳಿ, ಇಲ್ಲ ಸಬ್ಮಿಟ್ ಆದಮೇಲೆ ಕರೆಕ್ಷನ್ ಆಗೋಲ್ಲ. ಅಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಡಿಕ್ಲರೇಷನ್ ಅಂತಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಕನ್ಫರ್ಮ್ ಡಿಕ್ಲರೇಷನ್ ಅಂತ ಕೇಳ್ತದೆ, ಅದು ಶೋ ಅಂತ ಎಸ್ ಅಂತ ಕೊಡಿ. ಎಸ್ ಕನ್ಫರ್ಮ್ ಅಂತ ಕೊಟ್ಟರೆ ನಿಮ್ಮ ಡಿಕ್ಲರೇಷನ್ ಸಬ್ಮಿಟ್ ಆಗುತ್ತೆ. ಡಿಕ್ಲೇರ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ನೋಡ್ಬೋದು ಇವಾಗ ಸಕ್ಸಸ್ಫುಲ್ ಆಗಿ ನಿಮ್ಮ ಡಿಕ್ಲರೇಷನ್ ಫಾರ್ಮ್ ಫಿಲ್ ಆಯಿತು, ಅಪ್ಲಿಕೇಶನ್ ಸಬ್ಮಿಟ್ ಆಯಿತು. ಇವಾಗ ಪೇಮೆಂಟ್ ಡೀಟೇಲ್ಸ್, ಇವಾಗ ಪೇಮೆಂಟ್ನ ಮಾಡಬೇಕಾಗತ್ತೆ. ನೋಡ್ಬೋದು ಪೇಮೆಂಟ್ ಇಲ್ಲಿಗೆ ಬಂದರೆ ಪೇಮೆಂಟ್ ಡೀಟೇಲ್ಸಲ್ಲಿ ನಿಮ್ಮ ಹೆಸರು ಮತ್ತು ಅಪ್ಲಿಕೇಶನ್ ನಂಬರು ಮತ್ತು ಎಷ್ಟು ಅಮೌಂಟು ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಟು ಮೇಕ್ ಪೇಮೆಂಟ್ ಅಂತ ಆಪ್ಷನ್ ನೋಡ್ತಾ ಇದೆಲ್ಲ, ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂದ್ಬಿಟ್ಟು ಅಮೌಂಟ್ ನೋಡ್ಕೊಂಡು ಪೇಗೆ ಆದಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಅದು ಶೋರ್ ಅಂತ ಕೇಳುತ್ತೆ, ಎಸ್ ಪೇ ನೋ ಅಂತ ಕೇಳಿ, ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೇಳುತ್ತೆ, ಎಸ್ ಪೇ ನೋ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟು ನಿಮಗೆ QR ಕೋಡ್ ಓಪನ್ ಆಗುತ್ತೆ. ಅಲ್ಲಿ ನೋಡ್ಬೋದು ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ರೀತಿ ಪೇಮೆಂಟ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಳಗಡೆ ಬೇಕಾದ್ರೆ ನೀವು ಕಾರ್ಡ್ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು QR ಕೋಡ್ನ ಮೇಲೆ ಕ್ಲಿಕ್ನ ಮಾಡ್ಕೊಂಡು QR ಕೋಡ್ ಓಪನ್ ಮಾಡ್ಕೊಂಡಿನಿ. ಇಲ್ಲಿ ಆರಾಮಾಗಿ ನೀವು ಫೋನ್ಪೇ, ಗೂಗಲ್ ಪೇ, ಫೋನ್ಪೇ ಇಲ್ಲಾಂದರೆ Paytm ಮುಖಾಂತರ ಸ್ಕ್ಯಾನ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೋಬೇಕಾಗತ್ತೆ. ಪೇ ಮಾಡಿದ ತಕ್ಷಣ ನೀವು ಆಟೋಮೆಟಿಕ್ ಬ್ಯಾಕ್ ಬರೋಕ್ಕೆ ಹೋಗ್ಬೇಡಿ. ಇದು ಆಟೋಮೆಟಿಕ್ ಸಕ್ಸಸ್ಫುಲ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ತೋರಿಸಿ ಅದು ಆಟೋಮೆಟಿಕ್ ವಾಪಸ್ ಮೇನ್ ಪೇಜ್ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಮಧ್ಯದಲ್ಲಿ ನೀವು ಬ್ಯಾಕ್ ಹೋಯ್ತು ಅಂದರೆ ಅದು ನಿಮಗೆ ವಾಪಸ್ ಕ್ರೆಡಿಟ್ ಆಗೋಲ್ಲ. ನೋಡ್ಬೋದು ಇವಾಗ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಆಗಿದೆ. ಇವಾಗ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನೀವು ಪೇಮೆಂಟ್ನ ಡೀಟೇಲ್ನ ನೋಡಬೇಕು ಅಂದರೆ ಇಲ್ಲಿ ಕೆಳಗಡೆ ಬಂದು ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಆಗಿದೆ. ಅದು ಡೌನ್ಲೋಡ್ ಪ್ರಿಂಟ್ನ ತೊಗೋಬೋದು ಬೇಕಾದ್ರೆ ನೀವು ಪೇಮೆಂಟ್ ಆಗಿರೋ ಅಂಥ ಪೇಮೆಂಟ್ ಪ್ರಿಂಟ್ನ ಇದ್ರ ಮೇಲೆ ಕೆಳಗಡೆ ನೋಡಿದ್ರೆ ಪ್ರಿಂಟ್ ರೆಸಿಪ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ರಿಸಿಪ್ಟ್ನ ಕೂಡ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲ ಪ್ರಿಂಟ್ಔಟ್ನ ತೊಗೋಬೋದಾಗಿರುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅನ್ನೋದನ್ನ ಈಸಿಯಾಗಿ ನಿಮಗೆ ತಿಳಿಸ್ಕೊಟ್ಟಿನಿ ಈ ವಿಡಿಯೋ ಅಲ್ಲದೆ. ನಿಮ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಯಾವ ರೀತಿ ಪೇಮೆಂಟ್ನ ಕಟ್ಟಬೇಕು, ಹಾಗೆ ಫಸ್ಟಾಗಿ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಪ್ರತಿಯೊಂದು ಸ್ಟೆಪ್ನ ಕೂಡ ಇಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡೋದು, ಪೋಸ್ಟ್ಗಳಿಗೆ, ಜಾಬ್ ಪೋಸ್ಟ್ಗಳಿಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹೋಗಿ ಚೆಕ್ ಮಾಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.